ಗಂಡನನ್ನ ಬಿಟ್ಟು ಮಕ್ಕಳ ಜೊತೆಗಿದ್ದಂತಹ ಮಹಿಳೆಗೆ ಮತ್ತೊಬ್ಬನ ಸಖ್ಯವಾಗಿ ಈಗ ಆತನಿಗೆ ದೋಖಾ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ರೀಲ್ಸ್ನಲ್ಲಿ ಪರಿಚಯವಾದವನು ರಿಯಲ್ ಆಗಿ ಸದ್ಯ ಮೋಸ ಮಾಡಿಬಿಟ್ಟಿದ್ದಾನೆ. ಮದುವೆಯಾಗ್ತೀನಿ ಅಂತ ಬಂದು ಮೋಸ ಮಾಡಿದ್ದಾನೆ ಅಂತ ಹೇಳಿ ಸದ್ಯ ಮಹಿಳೆ ಆರೋಪವನ್ನ ಮಾಡ್ತಿದ್ದಾಳೆ. ದೂರನ್ನ ಕೊಟ್ಟರೂ ಕೂಡ ಪೊಲೀಸರು ಕ್ರಮವನ್ನ ಕೈಗೊಳ್ತಿಲ್ಲ ಅಂತ ಹೇಳಿ ಮಹಿಳೆ ಆರೋಪಿಸಿದ್ದಾಳೆ. ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಮಹಿಳೆ ಅಲವತ್ತುಕೊಂಡಿದ್ದಾಳೆ. ಇದು ರೀಲ್ಸ್ ಲವ್ ಸ್ಟೋರಿ. ರೀಲ್ಸ್ನಲ್ಲಿ ವ್ಯಕ್ತಿಯೊಬ್ಬನ ಪರಿಚಯ ಆಗತ್ತೆ. ಆತನ ಪರಿಚಯ ಆದಂತಹ ನಂತರದಲ್ಲಿ ಗಂಡನನ್ನೇ ಬಿಟ್ಟು ಬಂದಿರ್ತಾಳೆ ಈ ಮಹಿಳೆ. ಅದಾದ ಬಳಿಕ ಈಗ ಆತ ದೋಖಾ ಮಾಡಿದ್ದಾನೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾಳೆ. ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾಳೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ರೀಲ್ಸ್ ನಲ್ಲಿ ಪರಿಚಯ ಬಟ್ ರಿಯಲ್ ಆಗಿ ಆಗಿದ್ದು ದೋಖಾ. ಈ ಮಹಿಳೆ ಮಾಡ್ತಾ ಇರೋ ಆರೋಪ ಏನು, ಜೊತೆಗೆ ಆರೋಪ ಮಾಡ್ತಾ ಇರುವಂತಹ ವ್ಯಕ್ತಿ ಆತನ ಹಿನ್ನೆಲೆ ಏನು? ವಿದ್ಯಾಶ್ರೀ ರಾಧಿಕಾ ಎಂಬಾಕೆ ಏನಿದ್ದಾಳೆ, ಈಕೆ ಗಂಡನನ್ನ ಬಿಟ್ಟು ಮಕ್ಕಳ ಜೊತೆಯಲ್ಲಿ ರಾಮಮೂರ್ತಿ ನಗರದ ಸರಂವಿ ನಗರದಲ್ಲಿ ವಾಸವಾಗಿರ್ತಾಳೆ. 2019ರಲ್ಲಿ ಈಕೆಗೆ ರೀಲ್ಸ್ನ ಮೂಲಕವಾಗಿ, ಅಂದರೆ ರೀಲ್ಸ್ನಲ್ಲಿ ಈಕೆ ಯಾವಾಗ ತನ್ನ ಅಕೌಂಟನ್ನು ಓಪನ್ ಮಾಡಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ, ಅದಾದ ಬಳಿಕ ರೀಲ್ಸ್ನಲ್ಲಿ ಪರಮಶಿವಂ ಅನ್ನೋರ ಪರಿಚಯವಾಗುತ್ತೆ. ಅಂದರೆ ತಮಿಳುನಾಡು ಮೂಲದ ಪರಮಶಿವಂ ಅನ್ನೋರ ಪರಿಚಯವಾಗುತ್ತೆ. ಪರಿಚಯವಾದ ಬಳಿಕ ಇಬ್ಬರು ಕೂಡ ಸಾಕಷ್ಟು ಆತ್ಮೀಯವಾಗಿರ್ತಾರೆ. ಜೊತೆಗೆ ಇಬ್ಬರ ನಡುವೆ ಪ್ರೀತಿ ಕೂಡ ಹುಟ್ಟುತ್ತೆ. ಅದಾದ ನಂತರ ಎಲ್ಲೋ ಒಂದು ಕಡೆ ರಾಧಿಕಾ ಅವ್ರಿಗೂ ಕೂಡ ನೀನು ಗಂಡನನ್ನು ಬಿಟ್ಟು ಬಂದಿದ್ದೀಯಾ, ಹಾಗಾಗಿ ನಿನ್ನ ಜೊತೆಯಲ್ಲೇ ನಾನು ಇರ್ತೀನಿ, ನಿನ್ನನ್ನು ಮದುವೆ ಆಗ್ತೀನಿ ಅಂತೇಳಿ, ಜೊತೆಗೆ ಮುಂದಿನ ಹಂತದಲ್ಲಿ ನಿನಗೆ ಜೀವನೋಪಾಯಕ್ಕಾಗಿ ಆಗುತ್ತೆ, ಯಾಕಂದರೆ ಮಕ್ಕಳು ಕೂಡ ಇರೋದ್ರಿಂದ ಜೀವನೋಪಾಯಕ್ಕೆ ದುಡ್ಡು ಕೂಡ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ನಾನು ಒಂದು ಐಡಿಯಾನ ಕೊಡ್ತೀನಿ ಅಂತೇಳಿ ಯಾವುದಾದ್ರೂ ಒಂದು ಕಾರನ್ನು ತೆಗೆದುಕೊಳ್ಳೋಣ, ಆ ಕಾರನ್ನು ಕಂಪನಿಗಳಿಗೆ ಬಿಟ್ಟರೆ ನಮಗೆ ದುಡ್ಡು ಬರುತ್ತೆ ಅಂಥೇಳಿ ರಾಧಿಕಾಗೆ ನಂಬಿಸಿ ಆಕೆಯಿಂದ ಹಂತ ಹಂತವಾಗಿ ಸುಮಾರು 6 ಲಕ್ಷ ಹಣವನ್ನು ಪಡೆದುಕೊಳ್ತಾನೆ. ಹಣವನ್ನು ಪಡೆದ ಬಳಿಕ ಆತ ಸ್ಲೋ ಡೌನ್ ಆಗ್ತಾನೆ. ಅಂದರೆ ಕಂಪ್ಲೀಟ್ ಆಗಿ ರಾಧಿಕಾ ಅವರ ಮನೆಗೆ ಬರೋದನ್ನು ಕಡಿಮೆ ಮಾಡ್ತಾನೆ. ಆಗಾಗ ಮಾತ್ರ ಬರೋದಕ್ಕೆ ಶುರು ಮಾಡ್ತಾನೆ. ಯಾವಾಗ ಈತನ ವರ್ತನೆ ಚೇಂಜ್ ಆಗುತ್ತೋ ಆ ಸಂದರ್ಭದಲ್ಲಿ ರಾಧಿಕಾ ಆತನಿಗೆ ಕರೆ ಮಾಡಿ ನಾನು ಕೊಟ್ಟಂತ ಹಣವನ್ನು ವಾಪಸ್ ಕೊಡು ಅಥವಾ ಕಾರನ್ನಾದರೂ ಕೊಡು ಅಂತ ಕೇಳ್ತಾರೆ. ಈ ಸಂದರ್ಭದಲ್ಲಿ ಆತ ಫೋನನ್ನು ಸ್ವಿಚ್ ಆಫ್ ಮಾಡ್ತಾನೆ. ಅದಾದ ನಂತರ ಎಷ್ಟು ಬಾರಿ ಕೇಳಿದ್ರು ಕೂಡ ಆತ ಯಾವುದೇ ರೀತಿಯ ರಿಪ್ಲೈಯನ್ನು ಕೊಡೋದಿಲ್ಲ. ಜೊತೆಗೆ ಪರಮಶಿವಂಗೆ ಯಾವಾಗ ರಿಪ್ಲೈಯನ್ನು ಕೊಡೋದಿಲ್ವೋ ಆಗ ತಮಿಳುನಾಡಿಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಪರಮಶಿವಂಗೆ ಈ ಮೊದಲೇ ಮದುವೆ ಆಗಿರೋದು ಕೂಡ ಕಂಡು ಬಂದಿದೆ. ಅದಾದ ನಂತರ ಯಾವಾಗ ರಾಧಿಕಾ ಹಣಕ್ಕೆ ಬೇಡಿಕೆಯನ್ನು ಇಡ್ತಾರೋ, ಬೇಡಿಕೆಯನ್ನು ಇಟ್ಟಂಥ ಸಂದರ್ಭದಲ್ಲಿ ಯಾವುದೇ ಹಣವನ್ನು ಕೂಡ ಕೊಡೋದಿಲ್ಲ. ಜೊತೆಗೆ ಸುಲೋಚನಾ ಎಂಬಾಕೆಗೆ ಹಣವನ್ನು ಕೊಟ್ಟಿದ್ದೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ನಂತರ ಸುಲೋಚನಾ ಎಂಬಾಕೆಯನ್ನು ಕಾಂಟ್ಯಾಕ್ಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಆಕೆ ಹಣವನ್ನು ಇವರಿಗೆ ಕೊಡೋದಿಲ್ಲ. ಅದಾದ ಬಳಿಕ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲೂ ಒಂದು ದೂರನ್ನು ದಾಖಲಿಸ್ತಾರೆ. ಆದರೆ ದೂರು ದಾಖಲಿಸಿದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಯಾವಾಗ ಪೊಲೀಸ್ ಠಾಣೆಯಲ್ಲಿ ಆಕೆಗೆ ನ್ಯಾಯ ಸಿಗಲಿಲ್ವೋ ಆಗ ನೇರವಾಗಿ ಸುಲೋಚನಾ, ಪರಮಶಿವಂ ಹಾಗೆ ಪರಮಶಿವಂ ಅವರ ಪತ್ನಿ ಎಲ್ಲರನ್ನೂ ಕೂಡ ಈಕೆ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಯಾವಾಗ ಪೊಲೀಸ್ ಠಾಣೆಯಲ್ಲೂ ಕೂಡ ಪೊಲೀಸರು ಏನು ಮಾಡೋದಿಲ್ವೋ ಆಗ ಸುಲೋಚನಾ ಆಗಿರ್ಬೋದು ಅಥವಾ ಆರೋಪಿ ಪರಮಶಿವಂ ಆಗಿರ್ಬೋದು ಅಥವಾ ಅವರ ಪತ್ನಿ ಆಗಿರ್ಬೋದು ರೀಲ್ಸ್ನಲ್ಲಿ ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ನೀನು ಲವ್ ಮಾಡಿದಂಥ ಹುಡುಗ ನನ್ನ ಜೊತೆಯಲ್ಲೇ ಇದ್ದಾನೆ ಅಂತೇಳಿ ಆ ಯುವಕ, ಆ ಒಂದು ಪರಮಶಿವಂ ಏನಿದ್ದಾನೆ ಆತನನ್ನು ಕೂಡ ತೋರಿಸಿ ಒಂದು ರೀತಿ ಕಿಂಡಲ್ ಮಾಡುವಂಥ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡಿ ಇಬ್ಬರೂ ಕೂಡ ಆ ರೀಲ್ಸ್ನಲ್ಲೇ ಜಗಳವಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಧಿಕಾ ಆರೋಪ ಒಂದೇ, ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ, ಇಲ್ಲಿಯವರೆಗೂ ಕೂಡ ಒಂದು ಕಡೆ ಪೊಲೀಸರು ಕ್ರಮ ತೆಗೆದುಕೊಳ್ತಿಲ್ಲ, ಮತ್ತೊಂದು ಕಡೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ರೀಲ್ಸ್ ಮಾಡಿ ನನಗೆ ನಿಂದನೆ ಮಾಡ್ತಾರೆ, ಜೊತೆಗೆ ನನ್ನ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಸದ್ಯ ರಾಧಿಕಾ ಮಾಡ್ತಾ ಇರುವಂಥದ್ದು. ಹಾಗಾಗಿ ಮುಂದಿನ ಹಂತದಲ್ಲಿ ಆಕೆ ನ್ಯಾಯಾಲಯದಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡ್ತಾಳೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.